ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಅಮ್ಮನ ಮನೆಯ ವ್ಲಾಗ್ ಅಂತಲೂ ಹೇಳ್ಬೋದು. ಅಂದರೆ ಅಮ್ಮ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಅಮ್ಮ ಮನೆ ಮೇಲೆ ಇವಾಗ ಟೆರೆಸಲ್ಲಿ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ರೀಸನ್ ಏನು ಅಂತ ಕೇಳೋಗಿದ್ರೆ, ನಾನು ನನ್ನ ತಮ್ಮ ಸೇರಿ ಅಮ್ಮಗೆ ಒಂದು ಸರ್ಪ್ರೈಸ್ ರಿಟೈರ್ಮೆಂಟ್ ಫಂಕ್ಷನ್ನ ಪ್ಲ್ಯಾನ್ ಮಾಡಿದ್ದೀರಿ. ಅಂದರೆ ಫ್ಯಾಮ್ಲಿ ಫ್ರೆಂಡ್ಸ್ ಎಲ್ಲರನ್ನೂ ಇನ್ವೈಟ್ ಮಾಡಿದ್ವಿ, ಗೆಟ್ ಟುಗೆದರ್ ಪಾರ್ಟಿ ಥರ. ಸೊ ಆಲ್ಮೋಸ್ಟ್ ಒಂದು 200 ಮೆಂಬರ್ಸ್ಗೆ ಅಡುಗೆ ಮಾಡಿಸಿ ಇಲ್ಲಿ ಅಮ್ಮಗೆ ಒಂದು ಸರ್ಪ್ರೈಸ್ ಆಗಿ ಒಂದು ಫಂಕ್ಷನ್ ಮಾಡೋಣ ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ಸೊ ಅದು ಇವತ್ತು ನಡೀತಾ ಇದೆ. ಸೊ ಆ್ಯಕ್ಚುಲಿ ಅಮ್ಮದು ರಿಟೈರ್ಮೆಂಟ್ ಆಗಿದ್ದ ದಿನ ಎಲ್ಲರಿಗೂ ಹೋಳಿಗೆ ಊಟ ಅಮ್ಮ ಮಾಡಿಸಿದ್ರು ಸ್ಕೂಲ್ ಹತ್ರನೇ ಅವ್ರ ಕಲೀಗ್ಸ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲ. ಬಟ್ ಆವಾಗ ತಿಂದವರೆಲ್ಲ ಎಲ್ಲಮ್ಮ ನಾನ್ ವೆಜ್ ಪಾರ್ಟಿ ಯಾವಾಗ ಕೊಡ್ತೀರಾ ಅಂತ ಕೇಳ್ತಾಯಿದ್ರು. ಅದಕ್ಕೆ ನಾವು ಮಕ್ಕಳಾಗಿ ಇವತ್ತು ನಾನ್ ವೆಜ್ ಫಂಕ್ಷನ್ ಥರ ಮಾಡೋಣ ಅಂತ ಇವತ್ತು ಇಲ್ಲೆಲ್ಲ ಆರ್ಗನೈಸ್ ಮಾಡಿಸ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಈ ಒಂದು ಪ್ರೋಗ್ರಾಮ್ ಇವಾಗ ನಡೀತಾ ಇರೋದು ಬಂದು ಟ್ಯೂಸ್ಡೇ. ಸೊ ನಮಗೆ ಪ್ಲ್ಯಾನ್ ಇದ್ದಿದ್ದು ಈ ಒಂದು ಫಂಕ್ಷನ್ ಮಾಡಬೇಕು ಅಂತ ಸಂಡೇಗೆ ಪ್ಲ್ಯಾನ್ ಇತ್ತು. ಆಲ್ರೆಡಿ ಎಲ್ಲ ಬುಕ್ ಮಾಡಿಬಿಟ್ಟಿದ್ವಿ. ಬಟ್ ಸಡನ್ನಾಗಿ ಸಂಡೇ ಸಂಕಷ್ಟಹರ ಚತುರ್ಥಿ ಅವತ್ತು ಮಾಡೋದು ಬೇಡ ಅಂದರು ಅಮ್ಮ. ಸೊ ನಾನು ಏನು ಪ್ಲ್ಯಾನ್ಡ್ ಲೀವ್ ಆ ಥರ ಏನೂ ಅಪ್ಲೈ ಮಾಡಿರಲಿಲ್ಲ. ಹೆಂಗೂ ಸಂಡೇ ನಮ್ಗೆ ರಜೆ ಇರುತ್ತೆ ಬಿಡು ಅಂತ. ಬಟ್ ಸಡನ್ನಾಗಿ ಈ ಥರ ಪ್ಲ್ಯಾನ್ ಚೇಂಜ್ ಆಗಿರೋದ್ರಿಂದ ಸೊ ನಮಗೆ ಅವತ್ತು ರಜೆ ಸಡನ್ನಾಗಿ ತೊಗೊಳಕ್ಕಾಗಲಿಲ್ಲ. ಸೊ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ಅದಕ್ಕೆ ಬೆಳಗ್ಗೆನೇ ಲಾಗಿನ್ ಆಗಿಬಿಟ್ಟು ಇವಾಗ ಕಾಲ್ಸ್ ಎಲ್ಲ ಅಟೆಂಡ್ ಮಾಡಿ ಅಮ್ಮನೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇಟ್ಟರು ಮತ್ತು ಪೂಜೆ ಎಲ್ಲ ಮನೇಲಿ ಮಾಡ್ತಾಯಿದ್ರು. ಸೊ ನಾನು ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೆ. ಆಲೂಗಡ್ಡೆ ಪಲ್ಯ, ದೋಸೆ, ಚಟ್ನಿ ಎಲ್ಲ ಮಾಡಿದರು, ತಿಂದ್ಕೊಂಡು ನೆಕ್ಸ್ಟು ನಾನು ಹೋಗಿ ಡೆಕೋರೇಷನ್ಸ್ ಎಲ್ಲ ಏನೇನು ಮಾಡಿದ್ದಾರೆ ಅಂತ ಹೋಗಿ ನೋಡ್ಕೊಂಬರೋಕ್ಕೆ ಹೋಗೋ ಅಷ್ಟರಲ್ಲಿ ಎಲ್ಲ ಫುಲ್ಲು ರೆಡಿಯಾಗಿತ್ತು. ಸೊ ಈ ಥರ ಬುಕ್ ಮಾಡಿಸ್ಬಿಟ್ರೆ ಏನಂದರೆ ನಮಗೇನು ಟೆನ್ಷನ್ ಇರೋಲ್ಲ. ಅವ್ರ ಪಾಡಿಗೆ ಅವರೆಲ್ಲ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ. ನಾವು ಮನೇಲಿ ಕೆಲಸ ಮಾಡಬೇಕಂದ್ರೂ ನಮಗೇನು ಡಿಸ್ಟರ್ಬ್ ಆಗೋಲ್ಲ. ಸೊ ಈ ಒಂದು ಚೇರ್ಸ್ ಎಲ್ಲ ಮನೇಲೇ ಇತ್ತು ಆಲ್ರೆಡಿ ನಮ್ಮದೇ. ಬರೀ ಆ ಬ್ಯಾಕ್ ಡ್ರಾಪು ಮತ್ತು ಆ ಒಂದು ಡೆಕೋರೇಷನ್ಸ್ ಏನಿದೆಯಲ್ಲ ಅದು ಮತ್ತು ಕೆಳಗೆ ಹಾಕಿರೋ ಮ್ಯಾಟು ಇಷ್ಟು ಮಾತ್ರ ನಾವು ಡೆಕೋರೇಷನ್ ಅವ್ರ ಕೈಯಲ್ಲಿ ಹೇಳಿ ಮಾಡಿಸಿರೋವಂಥದ್ದು. ಸೊ ಇವತ್ತಿನ ಮೆನ್ಯೂ ಬಂದು ಮಟನ್ ಬಿರಿಯಾನಿ ಮಾಡಿಸಿದ್ವಿ, ಮೊಸರು ಬಜ್ಜಿ ಮತ್ತು ಸ್ವೀಟ್ ಬಂದು ಕ್ಯಾರೆಟ್ ಹಲ್ವಾ ಮಾಡಿಸಿದ್ವಿ, ಜೊತೆಗೆ ಚಿಕನ್ ಕಬಾಬು. ಸಿಂಪಲ್ ಮೆನ್ಯೂ, ಬಟ್ ತುಂಬ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ನಮ್ಮ ಮನೇಲಿ. ಸೊ ಎಲ್ಲ ಫ್ಯಾಮ್ಲಿ ಮೆಂಬರ್ಸು ಮತ್ತು ಕ್ಲೋಸ್ ಫ್ರೆಂಡ್ಸ್ ಮತ್ತು ಕಲೀಗ್ಸಿಗೆ ಮಾಡಿಸಿರೋದ್ರಿಂದ ಈ ಒಂದು ಮೆನ್ಯೂ ಎಲ್ಲರಿಗೂ ಇಷ್ಟ ಆಗುವಂಥ ಮೆನ್ಯೂ. ಸೊ ಇದನ್ನೇ ಸಿಂಪಲ್ಲಾಗಿ ಇರಲಿ, ನೆಕ್ಸ್ಟ್ ಯಾವುದನ್ನ ಒಂದು ಹಬ್ಬ ಅಂಥ ಟೈಮಲ್ಲೆಲ್ಲ ಮುದ್ದೆ ಊಟ ಮಾಡಿಸೋಣ ಅಂತ ಇವತ್ತು ಜಸ್ಟ್ ಬಿರಿಯಾನಿ ಮಾಡಿಸಿದ್ವಿ. ಸೊ ಆಲ್ಮೋಸ್ಟ್ 12 o'clockಗೆ ಊಟ ಎಲ್ಲ ರೆಡಿ ಆಯಿತು. ಆಲ್ಮೋಸ್ಟ್ 12ಇಂದನೇ ಸ್ಟಾರ್ಟ್ ಆಯಿತು. ಅರೌಂಡ್ ಒಂದು 200 ಮೆಂಬರ್ಸ್ಗೆ ಅಡುಗೆ ಮಾಡಿಸಿದ್ವಿ. 200+ ಮೆಂಬರ್ಸ್ ಬಂದಿದ್ದರು ಅಂತಲೇ ಹೇಳ್ಬೋದು. ಸೊ ನಾನು ಒಂದು ಲಂಚ್ ಟೈಮಲ್ಲಿ ಬಂದು ಸ್ವಲ್ಪ ವಿಡಿಯೋಸು ಇಂಥದ್ದನ್ನೆಲ್ಲ ಕ್ಯಾಪ್ಚರ್ ಮಾಡಿದೆ. ಬಟ್ ನನಗೂ ಟೈಮ್ ಇರಲಿಲ್ಲ. ಸೊ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ಅಂದ್ಕೊಂಡಂಗೆ ಆ ಡೇ ಇರೋಲ್ಲ. ಸೊ ಮೇ ಬಿ ಸಂಡೇ ಇದ್ದಿದ್ದರೆ ನಾನು ಫುಲ್ ಪ್ರತಿ ಮಾರ್ನಿಂಗ್ ಟಿಲ್ ಈವ್ನಿಂಗು ಇದನ್ನೆಲ್ಲ ಆರ್ಗನೈಸ್ ಮಾಡಿ ಸ್ವಲ್ಪ ಬಂದವ್ರನ್ನೆಲ್ಲ ವಿಚಾರಿಸ್ಕೊಳ್ಳೋದು ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಎಲ್ಲ ಫ್ರೀ ಇರ್ತೀವಿ, ಬಂದವ್ರನ್ನೂ ಸ್ವಲ್ಪ ವಿಚಾರಿಸೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತ. ಬಟ್ ಯಾವಾಗ ಅದು ಟ್ಯೂಸ್ಡೇಗೆ ಪೋಸ್ಟ್ಪೋನ್ ಆಯಿತು, ಸಮವ್ ನಮಗೆ ಗೊತ್ತಿಲ್ದಿರ ನಾವು ಜಾಸ್ತಿ ಅದರಲ್ಲಿ ಇನ್ವಾಲ್ವ್ ಆಗೋಕ್ಕಾಗಲ್ಲ. ಯಾಕಂದರೆ ಎರಡೂ ಕಡೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಮತ್ತು ಇಲ್ಲಿ ಹೆಂಗೂ ಅಮ್ಮ, ಅಪ್ಪ, ತಮ್ಮ 3 ಜನನೂ ಬಂದವ್ರನ್ನೆಲ್ಲ ವಿಚಾರಿಸೋದು ಇದೆಲ್ಲ ಮಾಡ್ತಾಯಿದ್ರು. ಸೊ ನಾನು ಅಷ್ಟು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಕೊಡೋಕ್ಕಾಗಲಿಲ್ಲ. ಸ್ವಲ್ಪ ವರ್ಕ್ ಕಡೆ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ನಾನಿವಾಗ ಲಂಚ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿರೋದು. ಆ ಟೈಮಲ್ಲಿ ಯಾರ್ಯಾರು ಬಂದಿದ್ರು ಅವ್ರದ್ದೆಲ್ಲ ಸ್ವಲ್ಪ ವಿಡಿಯೋಸು, ಫೋಟೋಸು ಎಲ್ಲ ಕ್ಯಾಪ್ಚರ್ ಮಾಡಿಕೊಟ್ಟು ನಾನು ಸ್ವಲ್ಪ ಆ ಒಂದು ಫಂಕ್ಷನ್ ವಾತಾವರಣದಲ್ಲಿದ್ದೆ ಅಂತಲೇ ಹೇಳ್ಬೋದು. ಸೊ ಈ ಥರ ಫುಲ್ಲು ಕ್ಲೋಸ್ ಫ್ಯಾಮ್ಲಿ ಫಂಕ್ಷನ್ ಆದಾಗ, ನಮ್ಮದೇ ಫಂಕ್ಷನ್ ಆದಾಗ ವರ್ಕ್ ಮಾಡಬೇಕಂದ್ರೆ ಅದು ತುಂಬ ಕಷ್ಟ ಅನಿಸುತ್ತೆ. ಬಟ್ ಕೆಲವೊಂದು ಸಲ ಅನಿವಾರ್ಯ, ಮಾಡಲೇಬೇಕಾಗುತ್ತೆ. ಯಾಕಂದರೆ ನಮಗೂ ಅದು ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ.
ಮತ್ತು ಸಡನ್ನಾಗಿ ಲೀವ್ ಹಾಕ್ಕೊಳ್ಳೋಕ್ಕೂ ಆಗಲ್ಲ. ಅದು ಕಂಪನಿಯಲ್ಲಿ ಆ ಒಂದು ಪ್ರಾಜೆಕ್ಟ್ ಸಿಚುವೇಶನ್ಸ್ ಮೇಲೆ ನಮಗೂ ಕೇಳೋಕ್ಕೂ ಮನಸ್ಸು ಬರಲ್ಲ. ಆಲ್ರೆಡಿ ನಮ್ಮ ಮೇಲೆ ತುಂಬ ಅದು ಪ್ರೆಷರ್ ಇದ್ದಾಗ ಓಕೆ ಪರವಾಗಿಲ್ಲ, ಹೆಂಗೂ ವರ್ಕ್ ಫ್ರಮ್ ಹೋಮ್ ಇದೆಯಲ್ಲ, ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡೋಣ ಅನ್ನೋ ಒಂದು ಮೈಂಡ್ ಸೆಟ್ಟೆಲ್ಲ ಇರ್ತೀವಿ. ಸೊ ಆ ಥರನೇ ಇವತ್ತು ಆಯಿತು ಅಂತಲೇ ಹೇಳ್ಬೋದು. ಸೊ ಅಮ್ಮಗೆ ಈ ಫಂಕ್ಷನ್ಗೆ ಅಂತ ಒಂದು ಗಿಫ್ಟ್ ಪರ್ಚೇಸ್ ಮಾಡಿದ್ದೆ, ಫಾಸಿಲ್ ವಾಚು. ಸೊ ಈ ವಾಚ್ ಅಂತೂ ಅಮ್ಮ, ನಾನು ಯು ಎಸ್ಗೆ ಹೋದಾಗ ಒಂದು ಸಲ ನನಗೆ ಅಂತ ಒಂದು ವಾಚ್ ತಂದಿದ್ದೆ. ಅದನ್ನು ನೋಡಿ ತುಂಬ ಇಷ್ಟಪಟ್ಟಿದ್ರು. ಬಟ್ ಅಮ್ಮಗೆ ಕೊಡೋಕ್ಕೆ ಹೋದರೆ, ಇಲ್ಲ ನೀನು ಇಷ್ಟಪಟ್ಟು ತೊಗೊಂಡಿದ್ಯಾ, ನೀನೇ ಯೂಸ್ ಮಾಡು ಅಂತ ಕೊಟ್ಟಿದ್ರು. ಸೊ ಅದು ನನಗೆ ಮೈಂಡಲ್ಲಿತ್ತು, ಯಾವತ್ತಿದ್ರೂ ಅಮ್ಮಗೊಂದು ಫಾಸಿಲ್ ವಾಚ್ ಕೊಡಿಸ್ಬೇಕು, ಸಿಮಿಲರ್ ಒನ್ ಅಂತ. ಸೊ ಇದು ಇನ್ನೂ ಅದಕ್ಕೆ ನಂದಕ್ಕಿಂತ ಚೆನ್ನಾಗಿದೆ ಈ ವಾಚು. ಅದಕ್ಕೆ ಈ ಒಂದು ಮಾಡೆಲ್ನ ಸೆಲೆಕ್ಟ್ ಮಾಡಿದೆ. ಯೂಶ್ವಲಿ ಅಮ್ಮ ಎಲ್ಲಿ ಯೂಸ್ ಮಾಡ್ತಾರೆ ಹೇಳಿ ಈ ಥರ ವಾಚಸ್ ಎಲ್ಲ? ಯಾವುದನ್ನ ಮದುವೆಗೆ ಇಲ್ಲ ಫಂಕ್ಷನ್ಸ್ ಟೈಮಲ್ಲಿ ಯೂಸ್ ಮಾಡ್ತಾರಲ್ವ, ಅದಕ್ಕೆ ಈ ಥರ ಸ್ಟೋನ್ಸು ಮತ್ತು ಗೋಲ್ಡ್ ಕಲರ್ ಕೊಟ್ಟರೆ ಅವ್ರಿಗೆ ಅದು ಪರ್ಫೆಕ್ಟಾಗಿ ಫಂಕ್ಷನ್ಸ್ಗೆಲ್ಲ ಸೂಟ್ ಆಗುತ್ತೆ ಅಂತ ಈ ಒಂದು ವಾಚ್ ಪರ್ಚೇಸ್ ಮಾಡಿದ್ದೀನಿ. ಸೊ ಮಾಡೆಲ್ ಅಂತೂ ಮತ್ತು ಬಿಲ್ಡ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಫಾಸಿಲ್ ವಾಚಸ್ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಆ ಒಂದು ಸ್ಟೋನ್ಸ್ ಏನಿರುತ್ತಲ್ವ ಅದು ಸಹ ತುಂಬ ದಿನ ಬಾಳಿಕೆ ಬರುತ್ತೆ. ನಾನು ತಗೊಂಡು ಆಲ್ಮೋಸ್ಟ್ 12 ಇಯರ್ಸ್ ಆಗಿದೆ, ಇವತ್ತಿಗೂ ಹಂಗೆ ಇದೆ ವಾಚು. ಸೊ ಅದಕ್ಕೆ ನನಗೆ ಈ ಒಂದು ಫಾಸಿಲ್ ವಾಚಸ್ ತುಂಬ ಇಷ್ಟ ಆಗುತ್ತೆ. ಸೊ ಇದು ಅಮ್ಮಗೆ ನಾನು ಬೆಳಗ್ಗೆಯಿಂದ ಕೊಡೋಣ ಅಂತ ಅಂದ್ಕೊಂಡು ಟೈಮೇ ಆಗಲಿಲ್ಲ. ಫೈನಲಿ ಫಂಕ್ಷನ್ ಎಲ್ಲ ಮುಗಿದು ಇನ್ನೆಲ್ಲ ಅವ್ರವ್ರ ಮನೆಗಳಿಗೆ ಹೋದ್ಮೇಲೆ, ಸೊ ನಾವು ಮಾತ್ರ ಇರ್ತೀವಲ್ಲ ಮನೇಲಿರೋರು ಅಷ್ಟೇ, ಆವಾಗ ಒಂದು ಕೇಕ್ ಕಟ್ಟಿಂಗ್ ಫಂಕ್ಷನ್ ಅಂತ ಮಾಡಿದ್ವಿ. ಸೊ ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲಿಲ್ಲ ಅಮ್ಮ ಜೊತೆ ಅಂತ ನೈಟು ಮಲ್ಗೋಕ್ಕೆ ಮುಂಚೆ ಹಂಗೆ ಅಲ್ಲೇ ಸುತ್ತಮುತ್ತ ಎಲ್ಲ ಮಾವಂದರು ಚಿಕ್ಕಮ್ಮಂದರು ಎಲ್ಲ ಅಲ್ಲೇ ಇದೆ ಮನೆ, ಅವ್ರನ್ನ ಮಾತ್ರ ಕರೆಸಿ ಒಂದು ಕೇಕ್ ಕಟ್ಟಿಂಗ್ ಮಾಡಿದ್ವಿ. ನನ್ನ ಬರ್ಡೇ ಟೈಮಲ್ಲಿ ಇದೇ ಕೇಕ್ ತರಿಸಿದ್ವಿ ನಾವು, ರಾಜ್ಭೋಗ್ ಅಂತ ಅರುಣ್ ಐಸ್ ಕ್ರೀಮು. ಇದು ಆ್ಯಕ್ಚುಲಿ ಪೇಸ್ಟ್ರಿ ಅಲ್ಲ, ಇದು ಐಸ್ ಕ್ರೀಮ್ ಕೇಕ್. ಅಂದರೆ ಆಫ್ ಐಸ್ ಕ್ರೀಮ್ ಇರುತ್ತೆ, ಆಫ್ ಕೇಕ್ ಇರುತ್ತೆ. ಸೊ ಐಸ್ ಕ್ರೀಮ್ ತಿಂದಂಗೆ ಅನಿಸುತ್ತೆ ಇದನ್ನು ತಿಂದಾಗ. ಬಟ್ ಒಂದೇನು ನೀವು ಮೈಂಡಲ್ಲಿ ಇಟ್ಕೋಬೇಕಂದ್ರೆ, ಇದು ಇನ್ನೇನು ಕಟ್ ಮಾಡಬೇಕು ಕೇಕ್ ಅಂದಾಗ ಒಂದು 10 ಮಿನಿಟ್ಸ್ ಮುಂಚೆ ತೆಗಿಬೇಕು, ಇಲ್ಲಾಂದರೆ ಫುಲ್ ಅದು ಮೆಲ್ಟಾಗಿ ಹೋಗುತ್ತೆ. ಅದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನೇನಾರು ತರಿಸ್ಕೊಂಡ್ರೆ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಡಿನ್ನರೆಲ್ಲ ಮುಗಿದ್ಮೇಲೆ ಒಂದು ಕಪ್ ಐಸ್ ಕ್ರೀಮ್ ತಿಂದರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಅಂತ ಇದನ್ನೇ ತರಿಸಿದ್ವಿ. ಸೊ ನಮ್ಮಮ್ಮ ಮನೆ ಹತ್ರ ಒಂದು ಗುಡ್ ಥಿಂಗ್ ಏನು ಅಂದರೆ, ಸೊ ಅಮ್ಮ ಮನೆ ಅಕ್ಕಪಕ್ಕನೇ ಸೇಮ್ ಅದೇ ಒಂದು ಏರಿಯಲ್ಲೇ ಅಮ್ಮ ತಂಗೀರು ಮತ್ತು ಅಮ್ಮ ತಮ್ಮಂದರು ಎಲ್ಲ ಅಲ್ಲೇ ಇರೋದು ಮನೆಗಳು. ಸೊ ನೈಟು ಸಹ ಮತ್ತೆ ಒಂದು ಫಂಕ್ಷನ್ ಥರನೇ ಆಯಿತು. ನಮ್ಮ ಚಿಕ್ಕಮ್ಮ ಅವಾಗ ತಂದು ಎಲ್ಲ ಬೆಳಗ್ಗೆಯಿಂದ ಪಾಪ ಅವರು ಬಂದವ್ರಿಗೆಲ್ಲ ವಿಚಾರಿಸೋದು ಇಂಥದ್ರಲ್ಲಿ ಬ್ಯುಸಿ ಇದ್ದರು. ಇವಾಗ ಅಮ್ಮಗೆ ಗಿಫ್ಟೆಲ್ಲ ತಂದು ಕೊಡ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ನೈಟು ಕೇಕ್ ಕಟ್ಟಿಂಗ್ ಈ ಥರದ್ದೆಲ್ಲ ಏನೂ ಪ್ಲ್ಯಾನ್ ಇರಲಿಲ್ಲ. ಮಧ್ಯಾಹ್ನನೇ ಕೇಕ್ ಕಟ್ಟಿಂಗ್ ಮಾಡಿ ಆಮೇಲೆ ಅಡುಗೆ ಇಂಥದ್ದೆಲ್ಲ ಊಟಕ್ಕೆ ಬಡಿಸೋಣ ಅಂದ್ಕೊಂಡ್ವಿ. ಬಟ್ ಜನ ಬೇಗ ಬಂದರು. ಸೊ ಅದಕ್ಕೆ ಫಸ್ಟು ಬಂದವ್ರಿಗೆಲ್ಲ ಫಸ್ಟು ಊಟ ಎಲ್ಲ ಬಡಿಸ್ಬಿಟ್ಟು, ಬೇಕಂದರೆ ಲೇಟಾಗೆ ಅದೊಂದು ಕೇಕ್ ಕಟ್ಟಿಂಗ್ ಇಡೋಣ ಬಿಡು ಅಂತ ಅದನ್ನು ಪೋಸ್ಟ್ಪೋಂಡ್ ಆಯಿತು. ಅದೊಂಥರ ನನಗೆ ಒಳ್ಳೇದಾಯಿತು ಅಂತಲೇ ಹೇಳ್ಬೋದು, ಆ ಕೇಕ್ ಕಟ್ಟಿಂಗ್ ಪೋಸ್ಟ್ಪೋನ್ ಆಗಿದ್ದಕ್ಕೆ. ಅಟ್ಲೀಸ್ಟ್ ಆ ಟೈಮಲ್ಲಾದರೂ ನಾನು ಬಂದು ಸ್ವಲ್ಪ ಒಂದು ಕೇಕ್ ಕಟ್ಟಿಂಗ್ ಟೈಮಲ್ಲಿ ಇನ್ವಾಲ್ವ್ ಆಗೋಂಗಾಯಿತು. ಸೊ ಇವಾಗ ಮಾವಂದರೆಲ್ಲ ಬಂದು ಫುಲ್ ಅಮ್ಮಗೆ ಮತ್ತೆ ಸನ್ಮಾನ ಎಲ್ಲ ಮಾಡ್ತಾಯಿದ್ದಾರೆ. ಇದು ಎಷ್ಟನೇ ಸಲ, 3ನೇ ಸಲ ಅನಿಸುತ್ತೆ. ಸ್ಕೂಲಲ್ಲಿ ಒಂದು ಸಲ, ಮತ್ತು ಬೆಳಗ್ಗೆ ಒಂದು ಸಲ, ಇವಾಗ ಇನ್ನೊಂದು ಸಲ ಸಂಜೆ ಒಂದು ಸಲ ಮಾಡ್ತಾಯಿದ್ದಾರೆ. ಇಡೀ ಫ್ಯಾಮ್ಲಿಗೆ ಒಂದು ಏನಂತಾರೆ ಪ್ರೌಡ್ ಮೂಮೆಂಟು, ಸಖತ್ ಖುಷಿಯಾದಂಥ ಒಂದು ದಿನ. ಸೊ ಇನ್ನೂ ಸೆಲೆಬ್ರೇಷನ್ಸ್ ಕಂಟಿನ್ಯೂ ಆಗ್ತಾನೇ ಇತ್ತು. ರಿಟೈರ್ಡ್ ಆಗಿ ಆಲ್ಮೋಸ್ಟ್ 1 ವೀಕ್ ಆಗಿದೆ ನಮ್ಮಮ್ಮದು. ಬಟ್ ಸೆಲೆಬ್ರೇಷನ್ ಇವತ್ತು ಪ್ರೋಗ್ರಾಮ್ ಇದ್ದಿದ್ದಕ್ಕೆ ಇವತ್ತೂ ಆ ಸೆಲೆಬ್ರೇಷನ್ ಕಂಟಿನ್ಯೂ ಆಯಿತು ಅಂತಲೇ ಹೇಳ್ಬೋದು. ಸೊ ಈ ಥರ ತುಂಬ ದೊಡ್ಡ ಫ್ಯಾಮ್ಲಿಗಿರೋ ಮನೇಲಿ ಲೈಕ್ ಫ್ಯಾಮ್ಲಿ ಮೆಂಬರ್ಸೇ ಸಾಕು ಅನಿಸುತ್ತೆ ಒಂದು ಫಂಕ್ಷನ್ನ ಸಕ್ಸಸ್ ಮಾಡೋದಕ್ಕೆ. ಅಷ್ಟೇ ಮೆಂಬರ್ಸೇ ತುಂಬ ಜನ ಆಗ್ತಾರೆ ದೊಡ್ಡ ಫ್ಯಾಮ್ಲೀಸಲ್ಲಿ. ಸೊ ಆ ಥರ ಒಂದು ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದಂಥ ದಿನ. ಸೊ ಅಮ್ಮಗೆ ಇದೊಂಥರ ಸರ್ಪ್ರೈಸ್ ಗಿಫ್ಟ್ ಅಂತಲೇ ಹೇಳ್ಬೋದು. ಅಮ್ಮ ಹೇಳ್ತಾಯಿದ್ರು, ಏನಕ್ಕೆ ಇಷ್ಟೆಲ್ಲ ಮಾಡ್ತಾಯಿದ್ದೀರಾ, ಸುಮ್ಮನೆ ದುಡ್ಡು ಎಲ್ಲ ಎಲ್ಲಿಂದ ಬರುತ್ತೆ ಅಂತ. ನಾವೆಷ್ಟೇ ವರ್ಕಿಂಗ್ ಇದ್ರೂ, ನಾವೆಷ್ಟೇ ದುಡಿತಾ ಇದ್ರೂ ಅಮ್ಮಂದ್ರ ವಿಷಯದಲ್ಲಿ ಲೈಕ್ ಇನ್ನೂ ನಾವು ಮಕ್ಕಳ ಥರನೇ ಇರ್ತೀವಿ. ಸೊ ನಾವೆಷ್ಟೇ ಖರ್ಚು ಮಾಡಿದ್ರೂ ಅದೊಂಥರ ಇಷ್ಟ ಆಗೋಲ್ಲ ನಮ್ಮಮ್ಮಗೆ ಎಸ್ಪೆಷಲಿ. ಸೊ ಯಾವಾಗೂ ನಾನು ಏನೇ ಕೊಡಿಸ್ದಾಗೂ ಏನಕ್ಕೆ ಇದೆಲ್ಲ ತರಕ್ಕೆ ಹೋದೆ, ನಾವು ಕೊಟ್ಟು ಕಳಿಸ್ಬೇಕು ಹೆಣ್ಮಕ್ಳಿಗೆ, ನಿಮ್ಮ ಹತ್ರ ಎಲ್ಲ ನಾವು ಜಾಸ್ತಿ ತೊಗೋಬಾರ್ದು, ಇದೇ ಮೈಂಡ್ಸೆಟ್ಟಲ್ಲೇ ಇರ್ತಾರೆ. ನಮ್ಮಮ್ಮ ಏನೂ ನನ್ನ ಹತ್ರ ತೊಗೊಳೋದಕ್ಕೆ ಇಷ್ಟನೇ ಪಡಲ್ಲ. ಸೊ ಅದಕ್ಕೆ ಸರ್ಪ್ರೈಸಾಗಿ ತಂದಿದ್ದೆ ಅಮ್ಮಗೆ ಗೊತ್ತಿಲ್ದಿರ. ಸೊ ಈ ರೀತಿ ಇತ್ತು ಫಂಕ್ಷನ್ನು. ಇನ್ನು ಅಮ್ಮದು ಒಂದು ವರ್ಕ್ ಲೈಫು ಎಲ್ಲ ಯಾವ ರೀತಿ ಇರುತ್ತೆ ಅಂತ ಒಂದು ಅನ್ಎಕ್ಸ್ಪೆಕ್ಟೆಡಾಗಿ ಒಂದು ಏನು ಮಾತುಕತೆ ಈ ಥರ ಎಲ್ಲ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲ ಕೂತ್ಕೊಂಡಾಗ ಅದೊಂಥರ ನಮಗೆ ಗೊತ್ತಿಲ್ದಿರ ಒಂದು ಎನ್ವಿರಾನ್ಮೆಂಟ್ ಆಗಲಿ, ಆ ಒಂದು ಪ್ಲೇಸ್ ಆಗಲಿ ಫನ್ ಪ್ಲೇಸ್ ಆಗೋಗುತ್ತೆ.
ಸೊ ಇವಾಗ ಎಲ್ಲ ಕೂತ್ಕೊಂಡಾಗ ಹಿಂಗೆ ಅಮ್ಮಗೆ ಸ್ವಲ್ಪ ಸ್ಪೆಷಲ್ಲಾಗಿ ಫೀಲ್ ಮಾಡಿಸ್ಬೇಕಂತ ಅಮ್ಮನ ಚೇರ್ ಮೇಲೆ ಕೂರಿಸಿ ಇವಾಗ ಪ್ರತಿಯೊಬ್ಬರು ಅಮ್ಮ ಬಗ್ಗೆ ಮಾತಾಡೋದಾಗಲಿ, ಅವ್ರ ಬಗ್ಗೆ ನಮ್ಮ ಒಂದು ಎಕ್ಸ್ಪೀರಿಯೆನ್ಸು ಮತ್ತು ಅಮ್ಮ ಬಗ್ಗೆ ಸ್ವಲ್ಪ ಇರುತ್ತಲ್ವ, ಅವರ ಒಂದು ಪ್ರೊಫೆಷ್ನಲ್ ಲೈಫ್ ಬಗ್ಗೆ ಆಗಲಿ, ಅವರು ರಿಯಲ್ ಲೈಫಲ್ಲಿ ಎಂಥ ಪರ್ಸನ್ ಅನ್ನೋದ್ರ ಬಗ್ಗೆ ಆಗಲಿ ಒಂದು ಮಾತುಕತೆ ಸ್ಟಾರ್ಟ್ ಆಯಿತು. ಮತ್ತು ನಮ್ಮಮ್ಮಗೆ ತುಂಬ ಕ್ವೇರಿ ಸಹ ಕೇಳಿದ್ರು, ಯಾವ ರೀತಿ ಇತ್ತು ನಿಮ್ಮ ಒಂದು ವೈಯಕ್ತಿಕ ಜೀವನ, ಏನಾದರೂ ಅದರಲ್ಲಿ ಪ್ರಾಬ್ಲಮ್ಸ್ ಇತ್ತಾ, ಇಲ್ಲಾಂದರೆ ಎಲ್ಲನೂ ಒಂಥರ ಕೂಲಾಗಿ ಹೋಯ್ತಾ ಅಂತ. ಬಟ್ ಎಲ್ಲ ಒಂದು ಪ್ರೊಫೆಷನಲ್ಲೂ ಅದರದ್ದೇ ಆದ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಅವರ ಒಂದು ಎಕ್ಸ್ಪೀರಿಯೆನ್ಸಸ್ಸು ಮತ್ತು ನೆಕ್ಸ್ಟ್ ನಿವೃತ್ತಿ ಜೀವನದಲ್ಲಿ ಏನು ರೆಸ್ಟ್ ತಗೊಳ್ತೀರಾ, ಇಲ್ಲ ಏನಾರ ಪ್ಲ್ಯಾನ್ಸ್ ಇದೆಯಾ ಅಂತ ಕೇಳಿದಾಗ ನಮ್ಮಮ್ಮಗೆ ರೆಸ್ಟ್ ಅನ್ನೋದಕ್ಕೆ ಇಂಟ್ರೆಸ್ಟೇ ಇಲ್ಲ. ಸೊ ಲೈಫಲ್ಲಿ ನನಗೆ ಯಾವತ್ತೂ ರೆಸ್ಟ್ ಅನ್ನೋದು ನನಗೆ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ. ನಾನು ಸಾಯೋವರೆಗೂ ದುಡಿತಾನೆ ಇರಬೇಕು. ಸೊ ನನಗೆ ಒಂದು ಸ್ವಲ್ಪ ಜನಕ್ಕೆ ಯಾವುದನ ಒಂದು ಬಿಸ್ನೆಸ್ ಥರ ಸ್ಟಾರ್ಟ್ ಮಾಡಿ ಒಂದಷ್ಟು ಹೆಣ್ಮಕ್ಳಿಗೆ ಕೆಲಸ ಕೊಡಬೇಕಂತ ಆಸೆ ಇದೆ. ಬಟ್ ನೋಡಬೇಕು ಏನಾಗುತ್ತೆ ಅನ್ನೋ ಒಂದು ಅವರ ಒಂದು ಫ್ಯೂಚರ್ ಗೋಲ್ ಬಗ್ಗೆ ತಿಳಿಸ್ಕೊಟ್ರು. ಸೊ ಆವಾಗ ನನಗೆ ಅನ್ನಿಸ್ತು, ನಮ್ಗೆ ಇವಾಗೇ ನಮ್ಮ ಒಂದು ಏನಂತಾರೆ ವೃತ್ತಿ ಜೀವನ ಸಾಕಾಗಿದೆ. ಬಟ್ ನಮ್ಮ ಅಮ್ಮಗೆ ನಿವೃತ್ತಿ ಏಜ್ ಬಂದು ಅವರು ರಿಟೈರ್ಡ್ ಆದಮೇಲೆ ಸಹ ಇನ್ನೂ ಆ ಒಂದು ಎಂತೂಸಿಯಾಸಮ್ ಇದೆ. ಸೊ ಅಂಥದನ್ನೆಲ್ಲ ನಮ್ಮ ಅಮ್ಮಯಿಂದ ನಾನು ತುಂಬ ಒಂಥರ ಏನಂತಾರೆ ಮೋಟಿವೇಶನ್ ಆಗಿ ತಗೋಬೇಕು ಅಂತ ಅನ್ನಿಸ್ತು. ಸೊ ನಮ್ಮಮ್ಮ ಬಗ್ಗೆ ನಾನು ಈ ವ್ಲಾಗಲ್ಲಿ ಒಂದು ವರ್ಡಲ್ಲಿ ಹೇಳಬೇಕಾದ್ರೆ, ತುಂಬ ಅವ್ರ ಲೈಫ್ ಫುಲ್ಲು ಒಬ್ರಿಗೋಸ್ಕರ ತ್ಯಾಗ ಮಾಡಿನೇ ಬದುಕಿರೋರು. ಅವ್ರ ಸಂತೋಷನ ಯಾವತ್ತೂ ಅವರು ಕನ್ಸಿಡರ್ ಮಾಡಿದವರೇ ಅಲ್ಲ. ಯಾವತ್ತೂ ಇನ್ನೊಬ್ಬರ ಸಂತೋಷದಲ್ಲಿ ಅವ್ರ ಸಂತೋಷನ ಹುಡ್ಕೊಂಡವರು. ಸೊ ಈ ರೀತಿ ಒಂದು ಏನಂತಾರೆ ಒಂದು ಇನ್ಸ್ಪಿರೇಷನ್ ಆಗಿ ತಗೊಳ್ಳೋ ಅಂಥ ಒಂದು ಪರ್ಸನ್ ನಮ್ಮಮ್ಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟು ಎಲ್ಲರೂ ಬಂದಿದ್ರಲ್ಲ, ಸ್ವಲ್ಪ ಕಬಾಬು ಇದರ ಬಿರಿಯಾನಿ ಜೊತೆ ಚೆನ್ನಾಗಿರುತ್ತೆ ಅಂತ ಒಂದು 5 kg ಚಿಕನ್ ತರಿಸಿ, ಮತ್ತು ಆವಾಗ ನಮ್ಮ ಮಾವ ರೆಸಿಪಿ ಇದು ತುಂಬ ಚೆನ್ನಾಗಿ ಮಾಡ್ತಾರೆ ಚಿಕನ್ ಕಬಾಬು. ಸೊ ನಾನು ವಿಡಿಯೋ ಹಿಡಿಯೋಷ್ಟರಲ್ಲಿ ಅವ್ರಿಗೆ ಫುಲ್ಲು ಶೈ ಆಗಿಬಿಟ್ಟು ನಮ್ಮ ಮಾವ ವೈಫ್ನ ಕಳಿಸಿದ್ದಾರೆ, ನೀನೇ ಮಾಡಿಬಿಡು ಬಾ ವಿಡಿಯೋ ತೆಗಿತಾ ಇದ್ದಾರೆ ಅಂತ. ಬಟ್ ರೆಸಿಪಿ ಎಲ್ಲ ನಮ್ಮ ಮಾವನೇ ಇದೆಲ್ಲ ಮಾಡಿದ್ದು, ತುಂಬ ಚೆನ್ನಾಗಿರುತ್ತೆ. ಸೊ ಇದ್ರ ರೆಸಿಪಿ ಹೇಳಬೇಕಾದ್ರೆ ಚಿಕನ್ ಕಬಾಬ್ ಪೌಡರ್ ಜೊತೆಗೆ ಸ್ವಲ್ಪ ಜೀರಿಗೆ ಪೌಡರು ಮತ್ತು ಟಿಕ್ಕಾ ಲಾಲ್ದು ಚಿಲ್ಲಿ ಪೌಡರ್, ಅದು ಕಲರ್ಗೋಸ್ಕರ, ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಮೊಟ್ಟೆ ಇಷ್ಟು ಹಾಕಿ ಈ ಥರ ಫಸ್ಟು ಈ ಒಂದು ಮಿಕ್ಸ್ಚರ್ನ ರೆಡಿ ಮಾಡ್ಕೋಬೇಕು. ಆಮೇಲೆ ಇದನ್ನಲ್ಲಿ ಚಿಕನ್ ಹಾಕಿ ಮ್ಯಾರಿನೇಟ್ ಮಾಡಿ, ಸೊ ಕಬಾಬ್ ಮಾಡೋ ಟೈಮಲ್ಲಿ ಲೈಕ್ ಈ ಕರ್ಬೇವಿರುತ್ತಲ್ವ ಅದನ್ನು ಹಾಕ್ತಾರೆ. ಲಾಸ್ಟಲ್ಲಿ ಕಬಾಬೆಲ್ಲ ಮಾಡಿದ್ಮೇಲೆ ಚಾಟ್ ಮಸಾಲ ಇರುತ್ತಲ್ವ ಅದನ್ನು ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ತಾರೆ. ಈ ಥರ ಒಂದು ಸಲ ಚಿಕನ್ ಕಬಾಬ್ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಇದ್ರ ಜೊತೆ ಸ್ವಲ್ಪ ಎಳ್ಳು ಸಹ ನೀವು ಮಿಕ್ಸ್ ಮಾಡ್ಕೋಬೋದು, ಅದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಬಟ್ ನಾವು ಇಷ್ಟೇ ಇದು ಮಾಡಿದ್ದು, ಬಿಸಿ ಬಿಸಿ ಕಬಾಬ್ ಮಾಡ್ಕೊಂಡು ತಿಂತಾಯಿದ್ರೆ ಅಂತೂ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ಬಿರಿಯಾನಿ ಇದ್ದಿದ್ದೆಲ್ಲ ಖಾಲಿ ಮಾಡಿದ್ವಿ ಚಿಕನ್ ಕಬಾಬ್ ಜೊತೆ. ಇನ್ನೂ ಸ್ವಲ್ಪ ಕಬಾಬ್ ಮಿಕ್ಸ್ಚರ್ ಮಿಕ್ತು ಅದನ್ನೆಲ್ಲ ಫ್ರಿಜ್ಜಲ್ಲಿಟ್ಟು ನೆಕ್ಸ್ಟ್ ಡೇ ಸಹ ತಿಂದ್ವಿ ಅಂತಲೇ ಹೇಳ್ಬೋದು. ಸೊ ಈ ಥರ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಅಡುಗೆ ಮಾಡ್ತೀವಲ್ವ, ಅದು ನಮಗೆ ಗೊತ್ತಿಲ್ದಿರ ಆ ಪ್ರೋಸೆಸ್ಸು ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ತೀವಿ. ಮತ್ತು ನೈಟ್ ಟೈಮ್ ಊಟ ತಿಂತೀವಲ್ಲ ಅದೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಥರ ಏನಂತಾರೆ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲ ಸೇರಿ ಅಡುಗೆ ಮಾಡಿ ತಿನ್ನೋ ಒಂದು ಪ್ರೋಸೆಸ್ ಇಷ್ಟಪಡ್ತೀರಾ, ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನಾವಂತೂ ಸಖತ್ ಎಂಜಾಯ್ ಮಾಡ್ತೀವಿ. ಮತ್ತು ಅಮ್ಮ ಮನೇಲಿ ಇನ್ನೊಂದು ಮೆಮೊರಿ, ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಈ ಥರ ಮೇಲೆ ಬಂದು ಟೆರೇಸಲ್ಲಿ ಮಲಗ್ತಾ ಇದ್ವಿ. ಸೊ ನನ್ನ ಮಕ್ಕಳಿಗೂ ಅದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಈ ಥರ ಒಂದು ಈ ಸೆಟಪ್ ಮಾಡಿ ಇವತ್ತು ಅವ್ರಿಗೂ ಆ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಾ ಇದ್ದೀನಿ. ಮತ್ತು ಇವಾಗ ಬೇಸಿಗೆ ಬೇರೆ ಅಲ್ವಾ, ಈ ಥರ ಒಂದು ಸೆಟಪ್ಪಲ್ಲಿ ಆ ತಣ್ಣ ಗಾಳಿಯಲ್ಲಿ ಮಲ್ಕೊಳ್ಳೋದಕ್ಕಂತೂ ಒಂದು ನೆಕ್ಸ್ಟ್ ಲೆವೆಲ್. ಎಷ್ಟು ಜನಕ್ಕೆ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ನಿಮ್ಮ ಒಂದು ಚೈಲ್ಡ್ಹುಡ್ದು, ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ದಿನ ಅಂತ. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆಗಿ ನನ್ನ ಒಂದು ವ್ಲಾಗ್ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ನಿಮ್ಮ ಒಂದು ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವ್ಲಾಗ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.